ನಾವು ರಾಮ್ ಪ್ರಕಾಶ್ ಅಂತ ಈ 954 ಇವರ ಪ್ರಸನ್ನ ಅವ್ರ ಮನೆ ಹಿಂಭಾಗದಲ್ಲಿರೋದು. ಅವ್ರು ಸ್ಟಾರ್ಟಿಂಗ್ ಬಿ ಡಿ ಎ ಆ್ಯಕ್ಷನ್ ತಗೊಂಡಾಗ ಗಾಬರಿ ಆಗಿದ್ದರು, ಏನಪ್ಪ ಏನು ಮಾಡೋದು ಸಣ್ಣ ಜಾಗ ಅಂತ. ಆಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ಮೇಲೆ ಸೂರ್ಯ ಕನ್ಸ್ಟ್ರಕ್ಷನ್ ವಾಸ್ಗಿ ಕನ್ಸ್ಟ್ರಕ್ಷನ್ ಅವ್ರ ಪರಿಚಯ ಆಯಿತು. ಓನರ್ ಬಾಸು ಸೂರ್ಯ ಅಂತ. ಆವಾಗ ಅವ್ರು ಹೇಳೋದು ಹಿಂಗೆ ಮಾಡ್ತಿದ್ವಿ ಸರ್ ಅಂತ. ನನಗೆ ನಿನ್ನೆ ನಾನು ಮಧ್ಯ ನೋಡ್ತಾ ಇದ್ದೆ ಫುಲ್ಲು, ಮಧ್ಯ ಬರ್ತಿತ್ತಿಲ್ಲ, ಯಾಕೆಂದರೆ ವರ್ಕರ್ಸಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಮೊನ್ನೆ ಬಂದು ನಾನು ಫುಲ್ಲು ಅಷ್ಟು ಬಿಲ್ಡಿಂಗು ನೋಡಿದೆ, ಒಳಗಡೆಯಿಂದ ಎಲ್ಲ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಸ್ವಿಮ್ಮಿಂಗ್ ಪೂಲ್ ನೋಡೇ ಆಶ್ಚರ್ಯ ಆಯಿತು, ಇಷ್ಟು ಜಾಗದಲ್ಲಿ ಇಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರಲ್ಲ. ವೆರಿ ಗುಡ್ ಕನ್ಸ್ಟ್ರಕ್ಷನ್ನು, ಫಿನಿಷಿಂಗು, ಲೈಟಿಂಗ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿದೆ. ನಾವು ಇದನ್ನು ಯಾರಿಗಾರು ರೆಕಮೆಂಡ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಈ ಥರ ಕನ್ಸ್ಟ್ರಕ್ಷನ್ನವ್ರು ಸಿಕ್ಕಿದ್ರೆ ವಾಸ್ಕಿ ಕನ್ಸ್ಟ್ರಕ್ಷನ್ನವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಲೇಔಟಲ್ಲಿ ಇಂಥ ಸಣ್ಣ ಜಾಗದಲ್ಲಿ ಇಂಥ ಕನ್ಸ್ಟ್ರಕ್ಷನ್ ಕಟ್ಟಿದ್ರಿಂದ ಅದು ಕ್ವಾಲಿಟಿ ಆ್ಯಂಡ್ ಫಿನಿಷಿಂಗು ತುಂಬ ಜನ ಇಷ್ಟಪಡ್ತಾರೆ ಇದನ್ನೆಲ್ಲ. ನಾವು ಆದಷ್ಟು ನಾವು ರೆಕಮೆಂಡ್ ಮಾಡ್ತೀನಿ, ವಾಸ್ಕಿ ಕನ್ಸ್ಟ್ರಕ್ಷನಿಗೆ ಕೊಡಿ. ನೋಡಿ ಅವರು ಮನೆ ನೋಡ್ಬೋದು, ಇಲ್ಲಿ ಬಂದು ಯಾರು ಕಟ್ಟಬೇಕು ಅಂತಿರೋ ಸಣ್ಣ 20-30 ಕಟ್ಬೋದು, 30-40 ನಿಮ್ಮ ಡಿಸೈನು ನಿಮ್ಮ ರಿಕ್ವೈರ್ಮೆಂಟಿಗೆ ಅವ್ರು ವಾಸ್ಕಿಯವರು ಮಾಡಿಕೊಡ್ತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಆದಷ್ಟು ಇದನ್ನು ಪ್ರಚಾರ ಆಗಬೇಕು, ಯಾಕೆಂದರೆ ಒಬ್ಬ ವಾಸ್ಕಿ ಕನ್ಸ್ಟ್ರಕ್ಷನ್ ಅವ್ರದ್ದು ಪರಿಚಯ ಹಾಕಿ ಸುತ್ತಮುತ್ತನವರೆಲ್ಲ ಇದಕ್ಕೆ ರೆಕಮೆಂಡ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟವು ಇರ್ತೇವೆ, ಅದೆಲ್ಲ ಬಿಟ್ಟಾಕಬೇಕು, ಯಾಕೆಂದರೆ ಫಿನಿಷಿಂಗ್ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಮಾಡ್ಯಾರೆ. ಧನ್ಯವಾದಗಳು. ಖುಷಿ ಅಂತ ಪ್ರಸನ್ನ ಗಲ್ಗಲ್ಲಿಯವರು ನಾನು ಒಂದೇ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಕಟ್ಟಿದ ಹೊಸ ಮನೆ ಭಾಳ ಚೆನ್ನಾಗಿದೆ. ಸಣ್ಣ ಜಾಗದಲ್ಲಿ ಒಳ್ಳೆ ಪ್ಲಾನಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಿಕ್ಯೂಷನ್ ವೆರಿ ಗುಡ್. ಇಷ್ಟು ಸಣ್ಣ ಏರಿಯಾದಲ್ಲೇ ಇಷ್ಟೊಂದು ಒಳ್ಳೆ ಪ್ಲಾನಿಂಗ್ ಮಾಡಿ ಮೇಲೆ ಟೆರೇಸ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಆ್ಯಂಡ್ ಎವ್ರಿವೇರ್ ಡಿಸೈನಿಂಗ್ ಆಸ್ ವೆಲ್ ಆಸ್ ಎಕ್ಸಿಕ್ಯೂಷನ್ ಆಫ್ ದ ವರ್ಕ್ ಇಸ್ ವೆರಿ ಗುಡ್, ಎಕ್ಸಲೆಂಟ್, ಚೆನ್ನಾಗಿದೆ. ಮನೆಯನ್ನು ಕಟ್ಟಿದ ವಾಸಿ ಕನ್ಸ್ಟ್ರಕ್ಷನ್ ಸ್ಟಾಫು ಅವ್ರ ಪ್ಲಾನಿಂಗು ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಚೆನ್ನಾಗಿದೆ. ಇದನ್ನು ನೋಡಿದರೆ ಎಲ್ಲರಿಗೂ ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀವಿ ಖಂಡಿತ. ಐ ವಿಲ್ ರೆಕಮೆಂಡ್ ಇಟ್ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸ್. ಫುಲ್ ಬಿಲ್ಡಿಂಗು ಮತ್ತು ಇದು ಹೊಸ ಡಿಸೈನ್ ಅನ್ನಿಸ್ತದೆ. ಈ ಟೈಪ್ ಡಿಸೈನ್ ಎಲ್ಲಿಯೂ ನೋಡಿದ್ದೆಲ್ಲ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ವರ್ಕ್ ಎಲ್ಲ ಚೆನ್ನಾಗಾಗಿದೆ, ಆದ್ರೆ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ, ಮತ್ತೇನಿಲ್ಲ. ಇನ್ ಟೈಮ್ ಮುಗಿಸ್ಲಿಲ್ಲ, ಸ್ವಲ್ಪ ಡಿಲೇ ಆಯ್ತು. ಇಲ್ಲ ಅಡ್ಡಿ ಇಲ್ಲ, ಉಳ್ಕಿದೆಲ್ಲ ಚೆನ್ನಾಗಾಗಿದೆ. ಫುಲ್ ತುಂಬಾ ಚೆನ್ನಾಗಿ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಅದೊಂದು ಹೊಸದಾಗಿ ನಾನು ನೋಡಿದ ಎಲ್ಲ ಮನೆಗಳಲ್ಲಿ ಇದೊಂದು ಹೊಸದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಗಿದೆ. ಫಿಶನ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ಸು ಹಾಕಿದ್ದಾರೆ. ಸೊ ಒಳ್ಳೆ ರೀತಿಯಿಂದ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಂಟೀರಿಯರ್ಸು ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಟ್ರೆಡಿಷನಲ್ ಲುಕ್ ಕೊಟ್ಟಿದ್ದಾರೆ. ಇವಾಗೆಲ್ಲ ಟೈಲ್ಸ್ ಅದೆಲ್ಲ ನೋಡಿದ್ರೆ ತುಂಬ ಇದು ಇರುತ್ತೆ. ಟ್ರೆಡಿಷನಲ್ ಲುಕ್ಕಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಅನ್ನಿ. ಮೇಲ್ಗಡೆ ಇದು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದು ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನು, ರೂಮ್ಸ್ ಅನ್ನಿ, ಇದನ್ನಿ, ಆಮೇಲೆ ವಾರ್ಡ್ರೋಬ್ಸು. ಸ್ಪೆಷಲಿ ನನಗೆ ಲೈಕ್ ಆಗಿರೋದು ದೇವ್ರ ಮನೆ. ನನಗೆ ಈ ಮನೆ ಬಗ್ಗೆ ಇಷ್ಟ ಆಗಿದ್ದು ದೇವ್ರ ಮನೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ನನಗೆ ರೂಮ್ಸು ತುಂಬ ಸ್ಪೇಷಿಯಸ್ ಇದೆ, ಆಮೇಲೆ ಟೇಬಲ್ಸು ಇದೆ ಸ್ಟಡಿ ಮಾಡೋಕ್ಕೆ, ಅದೂ ಚೆನ್ನಾಗಿತ್ತು. ಅದು ಆ ಕಡೆ ಕೆಳಗಡೆ ಬಂದಾಗ ರೂಮು ಇತ್ತು, ಮೇಲೆ ಬಂದಾಗ ರೂಮ್ ಇರಲಿಲ್ಲ. ಎಲ್ಲಿ ರೂಮು ಅಂತ ನೋಡಿದಾಗ ಇದನ್ನು ಡೌನ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀರ, ಅದೇ ಮೇಯ್ನು. ಒಂಥರ ಚೆನ್ನಾಗಿದೆ. 20-40ರಲ್ಲಿ ಒಂಥರ ಚೆಂದಾಗೆ ಬಂದಿದೆ. ನೈಸ್. ಇಲ್ಲ ಅದು ನನಗೆ ಹಿಂಗೆ ಇದು ಒಂದೆರಡು ಕಡೆ ಇಲ್ಲಿ SM ಲೇಔಟಲ್ಲಿ ಮಾಡಿದ್ರು ಅವರು. ಸೊ ಅದನ್ನು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಸರ್ಗೆ. ಸೊ ಅದು ನೋಡಿಕೊಂಡು ಆಮೇಲೆ ನಾನು 2-3 ಕೊಟೇಶನ್ಸ್ ತೊಗೊಂಡಿದ್ದೆ ಇವ್ರ ಹತ್ರ. ಇಲ್ಲಿ ಮಾಗಡಿ ರೋಡಲ್ಲಿ ಒಂದು 3-4 ಜನ ಇದ್ದಾರೆ. ಸೊ ಅವ್ರದ್ದೆಲ್ಲ ಕೊಟೇಶನ್ಸ್ ತೊಗೊಂಡು ಕಂಪೇರ್ ಮಾಡಿ ಸೊ ಫೈನಲಿ ಸೂರ್ಯ ಹತ್ರ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದ್ದು. ಸೊ ಆ ಥರ ನಮ್ಮದು ಪ್ರಾಜೆಕ್ಟ್ ಇದಾಯಿತು. ಆಮೇಲೆ ಅದೇ ನಮ್ಮದು ಸ್ವಲ್ಪ ಡಿಫ್ರೆಂಟಾಗಿ ರಿಕ್ವೈರ್ಮೆಂಟ್ ಇತ್ತು. ಲೈಕ್ ಒಂದು ಮೇನ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತ ಇತ್ತು ಮೇಲ್ಗಡೆ. ಅದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾಡೋಣ ಅಂತಿತ್ತು. ಆಮೇಲೆ ದೆನ್ ಇಲ್ಲ ಟೆರೆಸಲ್ಲೇ ಮಾಡೋಣ, ಅದಕ್ಕೆ ರಿಕ್ವೈರ್ಡ್ ಸ್ಟ್ರಕ್ಚರ್ ಎಲ್ಲ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ ಆ್ಯಕ್ಚುಲಿ ಆರ್ಕಿಟೆಕ್ಚರ್ ಹತ್ರ. ಸೊ ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ಟೆರೆಸ್ ಮೇಲೆ ಅಂದರೆ ನಿಮಗೆ ಅದು ಲೋಡೆಲ್ಲ ಕೆಪಾಸಿಟಿ ತೊಗೋಬೇಕು. ಸೊ ಅದರದ್ದೆಲ್ಲ ಇರುತ್ತೆ ರಿಕ್ವೈರ್ಮೆಂಟ್. ಸೊ ಆ ಸ್ಟ್ರಕ್ಚರ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಅಪ್ರೂವ್ ಮಾಡಿಸ್ಕೊಂಡು ದೆನ್ ವಿ ಸ್ಟಾರ್ಟೆಡ್.
ಸೊ ಆ ಥರ ಸ್ಟಾರ್ಟಾಗಿ ಸೊ ಎಲ್ಲ ಕಂಪ್ಲೀಟ್ ಆಯಿತು. ಇಲ್ಲ ಚೆನ್ನಾಗಿ ಬಂದಿದೆ, ವೆರಿ ಗುಡ್. ಕ್ವಾಲಿಟಿಯಲ್ಲಿ ಏನೂ ಇಶ್ಯೂ ಇಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ನಾವೆಲ್ಲ ನಮ್ಮ ಸ್ವಲ್ಪ ಡಿಫ್ರೆಂಟಾಗಿ ನಮ್ಗೆ ಏನೇನು ಬೇಕೋ ಎಲ್ಲ ಹೇಳಿ, ಲೈಕ್ ಪೂಜಾ ರೂಮ್ ಇರ್ಬೋದು, ಸ್ವಲ್ಪ ಡಿಫ್ರೆಂಟಾಗಿದೆ. ಲೈಕ್ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಸ್ಕೈಲೈಟ್ ಇರ್ಬೋದು. ಸೊ ಅದೆಲ್ಲ ಡಿಫ್ರೆಂಟಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಅದೇ ಥರ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾವು ಪ್ಲ್ಯಾನ್ ಎಲ್ಲ ಮಾಡಿಸಿದ್ವಿ. ಸೊ ಅದೇ ಥರ ಎಕ್ಸಿಕ್ಯೂಷನ್. ಬಟ್ ಎಕ್ಸಿಕ್ಯೂಷನ್ ಅದೇ ಸ್ವಲ್ಪ ಸ್ಪೆಷಲ್ ಇರೋದು ಸ್ವಲ್ಪ ಡಿಲ್ಲ ಆಯಿತು. ಯಾಕೆಂದರೆ ಬಿಕಾಸ್ ನಮ್ಮದು ಬೇರೆ ಬೇರೆ ಥರ ರಿಕ್ವೈರ್ಮೆಂಟ್ ಇರೋದ್ರಿಂದ, ಲೈಕ್ ಬಿಗರ್ ವಿಂಡೋಸು, ಆಮೇಲೆ ಈ ಥರ ಎಲ್ಲ ಇತ್ತು. ಸೊ ಅದು ಏನಾಗಿತ್ತು, ಸ್ವಲ್ಪ ಸ್ಟ್ಯಾಂಡರ್ಡ್ಗಿಂತ ಬೇರೆ ಥರ ಇರೋದ್ರಿಂದ ಸ್ವಲ್ಪ ಪ್ರೊಸೆಸ್ ಅಪ್ರೂವಲ್, ಎವ್ರಿ ಸ್ಟೇಜ್ ಅಪ್ರೂವಲ್ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಟೈಮ್ ಆಯಿತು. ಅದರ್ವೈಸ್ ಓವರಾಲ್ ಕ್ವಾಲಿಟಿ ಎಲ್ಲ ನಮ್ಗೆ ಕರೆಕ್ಟಾಗಿ ಬಂದಿದೆ. ಬೇರೆ ಡೆಫ್ರೆಂಟಾಗಿ ಆಲ್ರೆಡಿ ನಾನು 2-3 ನಮ್ಮ ಫ್ರೆಂಡ್ಸಿಗೆ ಹೇಳಿದ್ದೀನಿ. ಸೊ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಮನೆ ಚೆನ್ನಾಗಿ ಬಂದಿದೆ, ಯಾವುದಕ್ಕೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಸೂರ್ಯ ಸರು. ಎಲ್ಲ ಮಾಡಿಕೊಡ್ತೀನಿ ಮೇಡಮ್ ಅಂತ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಸ್ವಲ್ಪ ಡಿಲೇ ಆಯಿತು, ಅದೊಂದು ಬಿಟ್ಟು ಎಲ್ಲ ಚೆನ್ನಾಗಿದೆ. ಏನು ಕ್ವಾಲಿಟಿ ವೈಸ್ ಅಂತೂ ಏನು ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಹಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಮನೆ. ನಮ್ಮ ಸ್ವಲ್ಪ ಸ್ಪೆಷಲ್ ಇತ್ತು, ದೇವ್ರ ಮನೆ, ಕ್ಲಾಡಿಂಗು, ಸ್ವಿಮ್ಮಿಂಗ್ ಪೂಲು, ನಾವು ಏನು ರಿಕ್ವೈರ್ಮೆಂಟ್ ಇದೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಯಾವುದಕ್ಕೂ ಇದನ್ನು ಮಾಡ್ತಾ ಇರಲಿಲ್ಲ. ಸೆಲೆಕ್ಷನ್ ವೈಸ್ಗೆ ನಮ್ಗೆ ಯಾವುದೂ ಇದನ್ನು ಮಾಡಿಲ್ಲ ಅವರು. ನಾವು ಏನು ಹೇಳಿದ್ದೀವಿ ಅದನ್ನು ಮಾಡಿಕೊಟ್ಟಿದ್ದಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಡಿಸ್ಕಷನ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಮನೆ. ಅಂದರೆ ನಾವು ಏನು ಐಡಿಯಾ ಕೊಟ್ಟಿದ್ವಿ, ನಮ್ಮದೇನು ವಿಷನ್ ಇತ್ತು, ಅದನ್ನು ನಾವು ಪೇಪರ್ ಮೇಲೆ ಹಾಕಿದ್ದನ್ನು ಅವರು ಸ್ಟ್ರಕ್ಚರಿಗೆ ತಂದಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಾವೇನೇನು ಇನ್ಪುಟ್ಸ್ ಕೊಟ್ಟಿದ್ವಿ ಅದು ಸ್ವಲ್ಪ ಪ್ರೊಲಾಂಗ್ ಆದರೂ, ಅಂದರೆ ಟೈಮ್ ತೊಗೊಂಡ್ರೂ ಬಂದಿದೆ. ಇದ್ರ ಮೇಲೆ ಲೈಫಿಗೆ ಬಂದಿದೆ. ಈ ಥರ ಆಗಿದೆ. 1.5 year ಆಗಿದೆ, ಓಡಾಡಿದ್ದೀವಿ. ಅವರು ಕಷ್ಟಪಟ್ಟಿದ್ದಾರೆ, ನಾವು ಕಷ್ಟಪಟ್ಟಿದ್ದೀವಿ. ಆಗಿದೆ ಮನೆ, ಚೆನ್ನಾಗಾಗಿದೆ. ನಾವೇನೇನು ಹೇಳಿದ್ವಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಂ, ಅದು ನೀವು ನೋಡಿದ್ರೆ ವಿಂಡೋಸು ನಾವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ವಿ. ನಾನು, ನಮ್ಮಮ್ಮ ಎಲ್ಲ. ಯೂಶ್ವಲ್ ಆಗಿ ವಿಂಡೋಸ್ ಔಟ್ಸೈಡ್ ಇರುತ್ತೆ, ಅಂದರೆ ಒಳಗಡೆ ಗ್ರಿಲ್ ಇರುತ್ತೆ. ನಾವು ಆಚೆ ಹಾಕಿದ್ವಿ ಯಾಕಂದರೆ ಕುತ್ಕೊಳ್ಳೋಕ್ಕೆ, ಗಾಳಿಗೆ, ಇಲ್ಲಾಂದ್ರೆ ಜೇಲ್ ಥರ ಆಗ್ಬಿಡುತ್ತೆ ಒಳಗಡೆ ಹಾಕಿದ್ರೆ. ನಾವು ಆ ಥರ ಯೋಚನೆ ಮಾಡಿ ದೇವ್ರ ಮನೇನೂ ಸ್ವಲ್ಪ ಡಿಫ್ರೆಂಟಾಗಿ ಬಾಗಿಲು ಚಿಕ್ಕ ಮಾಡಿದ್ದೀವಿ. ಬೇರೆಯವರೆಲ್ಲ ದೊಡ್ಡದಿರಲಿ ಅಂದರು. ನಾನು ನಮ್ಮಮ್ಮ ಜಗಳಾಡಿ ಹಾಫ್ ಡೋರ್ ಮಾಡಿಸಿ ಸ್ವಲ್ಪ ಒಂಥರ ಗುಡಿ ಗೋಪುರ ಥರ ಎಲ್ಲ ಮಾಡಿ ಮಾಡಿದ್ವಿ.